ಐಡಿಯಾ ಲ್ಯಾಬ್ AICTE ಒಂದು ಬಹು ನಿರೀಕ್ಷಿತವಾಗಿರತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರುಗಳಿಗೆ ವಿಶೇಷವಾಗಿ ಕೌಶಲ್ಯವನ್ನ ನೀಡಬೇಕು ಅಂತ ಹೇಳಿ ಮಾನವ ಸಂಪನ್ಮೂಲ ಇಲಾಖೆ, ಭಾರತ ಸರ್ಕಾರ, AICTE ಇವರ ಸಹಯೋಗದೊಂದಿಗೆ ಭಾರತದಾದ್ಯಂತ ಎಲ್ಲ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕೌಶಲ್ಯತೆ ಬಹಳ ಕಮ್ಮಿ ಇರುತ್ತೆ. ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಮ್ಮ ವಿದ್ಯಾಸಂಸ್ಥೆ AICTE ಸಹಯೋಗದೊಂದಿಗೆ ಈ ದಿವಸ AICTE ಲ್ಯಾಬ್ ಅನ್ನ ನಾವು ಇನಾಗ್ರೇಟ್ ಮಾಡಿದ್ವಿ. ಇದರ ಮೂಲ ಉದ್ದೇಶ ಅಂತ ಏನಂತ ಹೇಳಿದ್ರೆ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಅವನ ಅಭ್ಯಾಸವನ್ನ ಮಾಡಿ ಬರ್ತಾನೆ, ಅದನ್ನ ಯಾವ ರೀತಿ ಅವನು ಸ್ಕಿಲ್ ಅನ್ನ ಕಲ್ತ್ಕೊಂಡ, ಯಾವ ರೀತಿ ಅವನ ಉಪಯೋಗವನ್ನ ಪಡಿಸ್ಕೊಬೇಕು ಅಂತ ಹೇಳೋದಕ್ಕೋಸ್ಕರ ಈ ಲ್ಯಾಬ್ ಅಲ್ಲಿ ಅವನು ಬಂದು ಅವನಿಗೆ ಇರ್ತಕ್ಕಂತಹ ಒಂದು ಪರಿಜ್ಞಾನವನ್ನ ಬೆಳೆಸ್ಕೊಂಡು ಏನು ಹೊಸ ವಿನ್ಯಾಸವನ್ನ ಮಾಡಬಹುದು, ಹೊಸ ಅನ್ವೇಷಣೆಯನ್ನ ಮಾಡಬಹುದು, ಆಗಿರ್ತಕ್ಕಂಥ ವಿನ್ಯಾಸಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು, ಅದಕ್ಕೆ ಈ ಲ್ಯಾಬ್ ಅಲ್ಲಿ ಬಹಳಷ್ಟು ಉಪಕರಣಗಳನ್ನ ಈ ಲ್ಯಾಬ್ ಅಲ್ಲಿ ಅಳವಡಿಸಲಾಗಿದೆ. ಪರ್ಟಿಕ್ಯುಲರ್ ಆಗಿ CNC ಇರ್ಬೋದು, PCB ಮೇಕಿಂಗ್ ಮಿಷನ್ ಇರ್ಬೋದು, ಉತ್ತಮವಾಗಿರ್ತಕ್ಕಂಥ ಲೇಸರ್ ಕಟಿಂಗ್ ಮಿಷನ್ಸ್ ಇರ್ಬೋದು. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ವೈಮಾನಿಕವಾಗಿರ್ತಕ್ಕಂಥ ಅನೇಕ ಆವಿಷ್ಕಾರಗಳು ನಮ್ಮಲ್ಲಿ ನಡೀತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ವಿದ್ಯಾರ್ಥಿಗಳು ಅದನ್ನ ಬಂದು ಡಿಸೈನ್ ಅನ್ನ ನಾವು ಕೌಶಲ್ಯವನ್ನ ಅವನು ಉಪಯೋಗಿಸ್ಕೊಂಡು ಡಿಸೈನ್ ಅನ್ನ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ಪಡ್ಕೊಬಹುದು. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ವಿದ್ಯಾರ್ಥಿಯಲ್ಲಿ ಇರ್ತಕ್ಕಂತಹ ಕರಗತವಾಗಿರ್ತಕ್ಕಂತಹ ಕೌಶಲ್ಯವನ್ನ ಹೊರ ತರೋದಕ್ಕೆ ಈ ಲ್ಯಾಬ್ಗಳು ಬಹಳ ಸಹಕಾರಿಯಾಗಿದೆ. ಇದರಲ್ಲಿ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಧ್ಯಾಪಕರುಗಳಿಗೂ ಸಹ ಅವರು ಮಾಡಿರ್ತಕ್ಕಂತಹ ಅನೇಕ ಅನ್ವೇಷಣೆಗಳನ್ನ ಇಲ್ಲಿ ವಿದ್ಯಾರ್ಥಿಗಳ ಮೂಲಕ ಹೊರ ತರಬಹುದು. ಉತ್ತಮವಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ ಅನ್ನ ತಂದಾಗ ಏನಾಗುತ್ತೆ, ಈಗ ಪ್ರೈಮ್ ಮಿನಿಸ್ಟರ್ ವಿಷನ್ ಪ್ರೋಗ್ರಾಮ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ನಾವೇ ತಯಾರು ಮಾಡ್ಕೊಳ್ಳುವಂಥದ್ದು ಒಂದು ನಡೀತಾ ಬರ್ತಾ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿ ದೆಸೆಯಿಂದನೇ ಇದನ್ನ ಮಾಡ್ತಾ ಹೋದಾಗ ಮುಂದಿನ ಭವಿಷ್ಯದಲ್ಲಿ ನಾವು ಸ್ವತಂತ್ರವಾಗಿ ಎಲ್ಲವನ್ನ ಸಹ ನಮ್ಮ ದೇಶದಲ್ಲೇ ಮಾಡ್ಕೊಬಹುದು ಅನ್ನತಕ್ಕಂಥದ್ದು ಮೂಲ ಉದ್ದೇಶ ಈ ಲ್ಯಾಬ್ ಅನ್ನ AICTE ಮತ್ತು BMS ಕಾಲೇಜಿನ ಸಹಯೋಗದೊಂದಿಗೆ ಇದನ್ನ ಮಾಡಲಾಗಿದೆ. ಇದರಲ್ಲಿ ಈಗ ತಾವೆಲ್ಲ ನೋಡಿದ್ರಿ, ಈ ಲ್ಯಾಬ್ ಅಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಉಪಕರಣಗಳನ್ನ, ಇನ್ಸ್ಟ್ರೂಮೆಂಟ್ಸ್ ಗಳನ್ನ, ನಾವು ಯಂತ್ರಗಳನ್ನ ಇಲ್ಲಿ ತಗೊಂಡ್ಬಂದು ಅಳವಡಿಸಿದೀವಿ. ಇದರ ನಿಜವಾಗ್ಲೂ ಉಪಯೋಗವನ್ನ ವಿದ್ಯಾರ್ಥಿಗಳು ಆಗ್ಲೇ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇದನ್ನ ಬಹಳಷ್ಟು ಚೆನ್ನಾಗಿ ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ನಮ್ಮ ಒಂದು ಆವಿಷ್ಕಾರಗಳನ್ನ ಅವರು ಪಬ್ಲಿಷ್ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧ್ಯಾಪಕರು ಮಿತ್ರರು, ಅದರಲ್ಲಿ ಟೆಕ್ ಗುರುಗಳು 6 ಜನ ಇದ್ದಾರೆ. ಅವರು ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಪ್ರೋಗ್ರಾಮ್ ನ ಮತ್ತೊಂದು ಉದ್ದೇಶ ಅಂತ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ನಿಯರ್ ಬೈ ಇರ್ತಕ್ಕಂತಹ ಎಲ್ಲಾ ಸ್ಕೂಲ್ಸ್ ಮಕ್ಕಳಿಗೂ ಸಹ ಕರ್ಕೊಂಡ್ಬಂದು ಇದನ್ನ ತೋರಿಸ್ಬೇಕು. ಇದು ಮೂಲ ಉದ್ದೇಶ. ಇದ್ರಲ್ಲಿ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್ ಇಲ್ಲಿ ನಿಯರ್ ಬೈ ಇರ್ತಕ್ಕಂಥ ಸ್ಕೂಲ್ ಚಿಲ್ಡ್ರನ್ಸ್ ನ ಕರ್ಕೊಂಡ್ಬಂದು ಅವರಿಗೆ ತೋರಿಸಿ ಆ ಲೆವೆಲ್ ಇಂದನೇ ಅವರಿಗೆ ಆವಿಷ್ಕಾರವನ್ನ ಮಾಡಬೇಕು, ತಂತ್ರಜ್ಞಾನದ ಒಂದು ಅನುಭವ ಅವರಿಗೆ ಬರಬೇಕು ಅಂತ ಆಗಿದೆ. ಸೊ ಎಲ್ಲರಿಗೂ ವಂದನೆಗಳು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ದಿವಸ ನಮ್ಮ ಡೋನರ್ ಟ್ರಸ್ಟಿ ಆಗಿರ್ತಕ್ಕಂಥ ಹಾಗೂ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃ ಸ್ವರೂಪರಾಗಿರ್ತಕ್ಕಂತಹ ಶ್ರೀಮತಿ ರಾಗಿಣಿ ನಾರಾಯಣ ಅವರು ಹಾಗೂ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ವಿದ್ಯಾಶಂಕರ್ ಸರ್ ಅವರು ಬಂದು ಹಾಗೂ ಇನ್ನೊಬ್ಬ ಟ್ರಸ್ಟಿ ಆಗಿರ್ತಕ್ಕಂತಹ ಅವಿರಾಮ್ ಶರ್ಮಾ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗೂ ನಮ್ಮ ಇಂಡೋರ್ ಸ್ಟೇಡಿಯಂ ಅಲ್ಲಿ ಈ ಎಲ್ಲಾನು ನಾವು ಈಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಏನ್ ಆವಿಷ್ಕಾರಗಳು ನಡೆಯುತ್ತೆ ಅದನ್ನ ನೇರ ದೃಶ್ಯಗಳನ್ನ ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲೂ ನೋಡ್ಲಿಕ್ಕೂ ಸಹ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಸಿಸ್ಟಮ್ ಸಹ ಮಾಡಿದೀವಿ. ಈ ಕಾಲೇಜಿನಲ್ಲಿ ಏನೇ ಒಂದು ವಿಶೇಷ ಕಾರ್ಯಕ್ರಮಗಳು ನಡೆದ್ರೂ ಅದನ್ನ ನೇರ ಪ್ರಸಾರವನ್ನ 3000 ವಿದ್ಯಾರ್ಥಿಗಳು ಕೂತು ನೋಡತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಇವತ್ತು ಅವರು ಎಲ್ಲರೂ ಸೇರಿ ಉದ್ಘಾಟನೆಯನ್ನ ಮಾಡಿಕೊಟ್ಟಿದ್ದಾರೆ. ವಂದನೆಗಳು. ರವಿಕುಮಾರ್, ಉಪ ಪ್ರಾಂಶುಪಾಲರು, ಶೈಕ್ಷಣಿಕ.